ಸಂಡೂರು ಉಪಚುನಾವಣೆ ಜಿದ್ದಾಜಿದ್ದಿಂದ ಕೂಡಿತ್ತು. ಅದೇ ರೀತಿಯಾಗಿ ಏನಪ್ಪ ಸರ್ಕಾರವೇ ಅಂದರೆ ಬಂದು ಅಂದರೆ ಸಂಡೂರಲ್ಲಿ ಬಿಡ್ಬಿಟ್ಟು ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಂದರೆ ಪ್ರಚಾರ ಮಾಡಿದ ಕಾರಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಈಗ ಅಲ್ಲಿ BJP ಅಭ್ಯರ್ಥಿ ಪರಾಭವಗೊಂಡು ಈಗ ಅಂದರೆ ಬಂಗಾರ ಹನುಮಂತು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸಮ್ಮನಿ. ಸರ್, ಇದು ಒಂದು ಈಗ ಚಾಲೆಂಜಿಂಗ್ ಆಗಿತ್ತು ಅಂದರೆ ಜನಾರ್ದನ್ ರೆಡ್ಡಿ ಸಹ ಅಂದರೆ ಅವರು ಸಹ ಬಂದು ನಿಮ್ಮ ಪರ ಬ್ಯಾಟಿಂಗ್ ಬಿಡಿಸಿದ್ರು. ಮತ್ತು ಅಂದರೆ BJP ಕ್ಯಾಂಡಿಡೇಟ್ ಯಡಿಯೂರಪ್ಪ ಆಗಿರ್ಬೋದು ಮತ್ತು ವಿಜೇಂದ್ರ ಸಾಕಷ್ಟು ಬಂದು ಪ್ರಚಾರ ಮಾಡಿದ್ರು. ಇಲ್ಲೇ ಒಂದು ಕಡೆ ಸೋಲಿಗೆ ಏನು ಕಾರಣ ಹೇಳ್ತೀವಿ ಸರ್? ಇವತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಗಲು ರಾತ್ರಿ ದುಡಿದಂಥ ನಮ್ಮ ಕಾರ್ಯಕರ್ತರು ಸುಮಾರು 80,000 ಮತ ಅದಕ್ಕೆ ಹೆಚ್ಚು ತಂದುಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಸೋಲು ಅಂತಂದೇಳಿ ಒಪ್ಪಿಕೊಳ್ಳೋದಲ್ಲ. ಯಾಕಂದರೆ ನಾವು ಚುನಾವಣೆ ಮಾಡಿರೋದು ಸಂತೋಷ್ ಲಾಡೋರು ಮತ್ತು ತುಕಾರಾಮ್ನ ವಿರುದ್ಧ ಅಲ್ಲ, ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ. ಯಾಕಂದರೆ ಇವತ್ತು ಎಲ್ಲ ಹೋಬಳಿ ಮತ್ತು ಗ್ರಾಮ ಪಂಚಾಯತ್ ವೈಸು ಎಲ್ಲ ಸಚಿವರು ಮತ್ತು ಶಾಸಕರು ಬಂದು ಅಕ್ರಮವಾಗಿ ಹಣದ ಒಡನೆ ಹರಿಸಿದರು. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ನಾವು ಗೆದ್ದಿದ್ವಿ ಅಂತಂದೇಳಿ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಮುಂಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಶಾಸಕರು ಸಂಡೂರು ಆಗಿ ಆಗ್ತಾರೆ ಅಂತಂದೇಳಿ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮಾಜಿ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪನವರು ಮತ್ತು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅಣ್ಣನವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನವರು ಮತ್ತು ನಮ್ಮ ಜನಾರ್ದನ್ ರೆಡ್ಡಿ ಅಣ್ಣನವರಿಗೆ ಕೂಡ ಒಂದು ಮಾತು ಹೇಳಿದ್ದೆ. ಪಕ್ಷ ಯಾವಾಗ ನನಗೆ ಟಿಕೆಟನ್ನು ಘೋಷಣೆ ಮಾಡಿತ್ತು, ಸಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ಬಂದು ಪಕ್ಷಕ್ಕೆ ಅರ್ಪಿಸ್ತೀನಿ ಅಂತ ಹೇಳಿದ್ದೆ. ಆದರೆ ಈ ಸೋಲಿನ ಹೊಣೆ ಹೊತ್ತನ್ನು ಸಂಪೂರ್ಣ ನಾನು ಹೊತ್ಕೊಳ್ತೇನೆ ಮತ್ತು ಈ ಒಂದು ಸೋತಿರೋದ್ರಿಂದ ಅವರನ್ನು ಕ್ಷಮೆ ಕೇಳ್ತಾ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ನಮ್ಮ ಸಂಡೂರು ಕ್ಷೇತ್ರದ ಮತ್ತರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಕೇಳ್ತಾ ನಾನು 2 ಮಾತು ಮುಗಿಸ್ತಿದ್ದೆ. ಕಾಂಗ್ರೆಸ್ ಅಂದ್ರೆ ಭದ್ರಕೋಟೆ ಆಗಿತ್ತು ಸಂಡೂರು. ಆ ಸಮಯದಲ್ಲಿ ನೀವು ಈ ಪೈ ಬಿಟ್ಬಿಟ್ರಿ. ಇದರಲ್ಲಿ ಏನು ನೀವು ರಾಜಕೀಯದಾಗಿದ್ದೇ ಇಲ್ಲ. ಆದರೂ ಇಲ್ಲಿ ಒಂದು ಕಡೆ ಪೈಪೋಟೆ ಅಂತ ಏನು ಇವತ್ತು ಸಂಡೂರು ಹೃದಯ ಭಾಗ ಅಂತಂದರೆ ಪಟ್ಟಣ ಸಂಡೂರು. ಇವತ್ತು 2,000 ಲೀಡ್ ಕೊಟ್ಟಿದೆ ಸಂಡೂರು ಮತ್ತು ಸ್ವತಃ ತುಕಾರಾಮ್ನವರ ಊರು ಕೂಡ ನಮಗೆ ಲೀಡ್ ಕೊಟ್ಟಿದೆ. ಇವತ್ತು ಯಶವಂತನಗರ ಜಿಲ್ಲಾ ಪಂಚಾಯತಿ, ಚೌನೂರು ಮತ್ತು ದೇವಗಿರಿ ಜಿಲ್ಲಾ ಪಂಚಾಯತಿ ನಮ್ಗೆ ಲೀಡ್ ಕೊಟ್ಟಿದೆ. ಎಲ್ಲಿ ನಮ್ಮ ಮುಸ್ಲಿಂ ಸಮುದಾಯ ಮತ್ತು ಕುರುಬ ಸಮುದಾಯ ಇರ್ತಕ್ಕಂಥ ಮತ್ತು ಶಿವರಾಜ ತಂಗಡಿಗೆ ಏನು ಬಂದು ಅಲ್ಲಿ ಉಳ್ಕೊಂಡಿರಲ್ಲ, ಅಲ್ಲಿ ಸಖತ್ತು 2-3 ದಿನದ ಕುರುಡು ಕಾಂಚನ ಅರ್ಪಿಸಿದ್ರು. ಹಂಗಾಗಿ ಅಲ್ಲಿ ಒಂದು 5,000 6 ಸಾವಿರ ಲೀಡ್ ಕೊಡ್ತು. ಹಂಗಾಗಿ ಅದೇನು ಗೆಲುವಲ್ಲ ಅದು. ಯಾಕಂದ್ರೆ ಅವ್ರು ಅಕ್ರಮವಾಗಿ ಗೆದ್ದಿರ್ತಕ್ಕಂಥ ಚುನಾವಣೆ ಇದು. ನ್ಯಾಯಯುತವಾಗಿ ಚುನಾವಣೆ ನಾವು ಮಾಡ್ತೀವಿ. ಯಾಕಂದರೆ ಸ್ವತಃ ಗೌರ್ಮೆಂಟ್ ಇರೋದ್ರಿಂದ ಅಧಿಕಾರಿ ವರ್ಗಗಳನ್ನು ಅವರು ಎಲ್ಲ ಅಲ್ಲಿ ಇದು ಮಾಡಿ ದುರುಪಯೋಗ ಪಡಿಸ್ಕೊಂಡು ಅಕ್ರಮವಾಗಿ ಹಣ ಹಂಚಿ ಅವ್ರಿಗೆ ಗೆದ್ದಿರ್ಬೋದು. ಹಾಗಾಗಿ ಇದನ್ನು ನಾವು ಸೋಲು ಅಂತ ನಾವು ಒಪ್ಕೊಳ್ಳೋದಿಲ್ಲ, ನಾವು ಗೆಲುವು ಅಂತಂದೇ ಒಪ್ಕೊಳ್ತೀವಿ. ಇಷ್ಟೇ ಅಂದರೆ ಬಂಗಾರ ಹನುಮಂತ ಅವರು ಮಾತಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಯಗತೆ ಮುಖನಗತಿ ಪಬ್ಲಿಕ್ ಟಿವಿ ಆಗಿ ಬಳ್ಳಾರಿ.